ಊಟ ಮಾಡೋದು ಒಂದು ಕಲೆ. ರುಚಿಕರವಾದ ಊಟ, ಆರೋಗ್ಯಕರವಾದ ಊಟ. ಈ ನಡುವೆ ನಾಟಿ ಕೋಳಿ ಮೂಳೆ ಬೇಗ ಹೇಳ್ತಾ ಇಲ್ಲ. ರಿಂಗ್ 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 ಈರುಳ್ಳಿ ರಿಂಗ್, ನಿಂಬೆ ಹಣ್ಣಿನ ರಸ, ಬಾಯಲ್ಲಿ ನೀರು ಸುರಿತಾ ಇದೆಯಾ? ಏನ್ರಿ ರುಚಿ ಇದು, ಅಬ್ಬಬ್ಬಬ್ಬ. ಜಾಸ್ತಿ ಎಣ್ಣೆ ಕಾದ್ರೆ ಮೇಲ್ಗಡೆ ಸುಟ್ಟೋಗುತ್ತೆ, ಒಳಗಡೆ ಬಾಯ್ಲಾಗಲ್ಲ. ತೇಲಿದ್ರೆ ಬಾಯ್ಲಾಗಿದೆ ಅಂತ. ಗೋಲಿ ಗೋಲಿ ಸೌಂಡು. ಕೆಂಪು ಗೋಲಿಗಳು ರೆಡಿ ಆಯ್ತು. ಹೇಗಿದೆ ಎಲೆ? ನೋಡಿ ಟೇಸ್ಟ್ ಹೇಗಿದೆ? ಸೇಮ್ ಹೆಂಗೆ ತಿನ್ನೋಡು ಹೆಂಗಿದೆ? ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿರುವಂಥ ಈರುಳ್ಳಿ. ನಾನ್ ವೆಜ್ ತಿಂದೇ ಇರೋರಿಗೆ ಇದು ಕೊಟ್ರೆ ಸ್ನೇಹಿತರೆ, ಕ್ಲೀನಾಗಿ ಮ್ಯಾರಿನೇಟ್ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾವು ಸ್ವಲ್ಪ ಬೇರೆ ಐಟಮ್, ರುಚಿಗೋಸ್ಕರ ಬೇರೆ ಐಟಮ್ ಮಾಡ್ಕೊತಾ ಇದ್ದೀನಿ. ಅದು ರೆಡಿ ಮಾಡ್ಕೊಬಿಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಊಟ ಸಹಜ ಮಾಡೋದು, ಆದರೆ ಊಟ ಮಾಡೋದು ಒಂದು ಕಲೆ. ರುಚಿಕರವಾದ ಊಟ, ಆರೋಗ್ಯಕರವಾದ ಊಟ, ಇದು ವೆರಿ ವೆರಿ ಇಂಪಾರ್ಟೆಂಟು. ಯಾಕೆಂದರೆ ಎಷ್ಟೋ ಜನ ನಮ್ಮ ಹೋಟ್ಲಿಗೆ ಎಷ್ಟು ದೂರ ಇದ್ರೂ ಹುಡುಕೊಬಂದು ನಾಟಿ ಕೋಳಿನೇ ತಿನ್ನಬೇಕು ಅನ್ನೋ ಉದ್ದೇಶ ಇರೋರು ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡ್ತಾರೆ. ಅವ್ರು ಹೇಳೋ ಮಾತು ಕೇಳಿ ನನಗೆ ತುಂಬ ಖುಷಿ ಆಗುತ್ತೆ. ಅವ್ರಿಗೊಂದು ತುಂಬ ಥ್ಯಾಂಕ್ಸ್. ಅವ್ರಿಗೆ ಕೋಟಿ ಕೋಟಿ ಧನ್ಯವಾದಗಳು ಅವ್ರಿಗೆ. ಈ ನಡುವೆ ನಾಟಿ ಕೋಳಿ ಮೂಳೆ ಬೇಗ ಹೇಳ್ತಾ ಇಲ್ಲ. ಸುಮ್ಮನೆ ಇರ್ತಾನೆ ಅನ್ಕೋಬೇಡಿ, ಮುಂದಿನ ಒಳಗೆ ಸ್ಟಾರ್ಟ್ ಮಾಡ್ತೀನಿ. ಕೆಲಸದ ಒತ್ತಡದಲ್ಲಿ ಮಾಡಿಲ್ಲ ಅಷ್ಟೇ. ಯಾಕೆ ಅಂದರೆ ನಾಟಿ ಕೋಳಿ ಮೂಳೆ ನಾನು ಹೇಳೋದು ವೆರಿ 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 ಇಂಪಾರ್ಟೆಂಟ್ ಮ್ಯಾಟ್ರ್, ಗೊತ್ತಾ? ಈರುಳ್ಳಿ ರಿಂಗು, ರಿಂಗ್ 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 ಈರುಳ್ಳಿ ರಿಂಗ್. ಟನ್ 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 ಟನ್. ಲೈಟಾಗಿ ಚಿಲ್ಲಿ ಪೌಡ್ರು, ರುಚಿಗೆ ತಕ್ಕಂತೆ ಉಪ್ಪು, ಅನಂತರ ನಿಂಬೆ ಹಣ್ಣಿನ ರಸ, ಮಿಕ್ಸಿಂಗು. ಆಹಾ, ಬಾಯಲ್ಲಿ ನೀರು ಸುರಿತಾ ಇದೆಯಾ? ನೀವು ಮಾಡ್ಕೊಂಡು ಈ ಥರ ತಿಂದು ನೋಡ್ರಿ, ಹೇಗಿರುತ್ತೆ ಮಜಾ. ಟೇಸ್ಟ್ ಮಾಡೇ ಬಿಡ್ತಾ ಇದ್ದೀನಿ. ಏನ್ರಿ ರುಚಿ ಇದು, ಅಬ್ಬಬ್ಬಬ್ಬ. ನಿಜ ರೀ, ನೀವು ಮಾಡ್ಕೊಂಡು ತಿನ್ನಿ, ಹೇಗಿರುತ್ತೆ ನೋಡಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಆ ಗ್ಯಾಪಲ್ಲಿ ನಿಮ್ಮ ಹತ್ರ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೋಟ್ಲು ಕಸ್ಟಮರ್ಗೆ ಕೋಟಿ ಕೋಟಿ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ರೋಡ್ ಕನ್ಫ್ಯೂಸ್ ಆಗಿದೆ. ಹೊಸ ರೋಡ್ ಆಗಿರೋದ್ರಿಂದ ಎಷ್ಟೋ ಜನಕ್ಕೆ ಗೊಂದಲ. ಯಾವ ರೀತಿ ಅಂದರೆ, ನಮ್ಮ ಹೋಟ್ಲಿಗೆ ಬರಬೇಕು ಅಂತ ಮೈಸೂರು ಕಡೆಯಿಂದ ಬರ್ತಾ ಇರ್ತಾರೆ. ಏನಾದರೂ ಜಸ್ಟ್ ಮಿಸ್ ಚನ್ನಪಣ್ಣಕ್ಕೆ ಬರದೆ ಏನಾದರೂ ಹೊಸ ರೋಡಲ್ಲೇ ಬಂದರೆ 6 ಕಿಲೋಮೀಟ್ರ್ ಹೋಗಿ ಯೂಟರ್ನ್ ಮಾಡ್ಕೊಬರ್ಬೇಕಾಗುತ್ತೆ. ಎಷ್ಟೋ ಜನಕ್ಕೆ ಬೇಸರ ಆಗಿದೆ ಗೊತ್ತು. ಎಷ್ಟೋ ಜನ ಬಂದು ಹೇಳ್ತಾರೆ ಯೂಟರ್ನ್ ಮಾಡ್ಕೊಬಂದಿ ಅಂತ. ಅವ್ರಿಗೆ ಕೋಟಿ ಕೋಟಿ ಧನ್ಯವಾದ. ಇನ್ನೊಬ್ರಿಗೆ ಏನಾಗುತ್ತೆ ಅಂದರೆ, ಅಯ್ಯೋ ಇಲ್ಲಿ ಗಂಟ ಬಂದು 6 ಕಿಲೋಮೀಟ್ರು, ಆ ಕಡೆಯಿಂದ 12 ಕಿಲೋಮೀಟ್ರು ಲೇಟ್ ಆಗುತ್ತಿಲ್ಲಪ್ಪ. ಸಮಯ ಇಂಪಾರ್ಟೆಂಟ್ ಜನಗಳಿಗೆ. ಹಾಗಾಗಿ ದಯವಿಟ್ಟು ಮೈಸೂರಿಂದ ಬರಬೇಕಾದ್ರೆ ಚನ್ನಪಣ್ಣ ಬಂದರೆ ನಮ್ಮ ಹೋಟ್ಲಿಗೆ ಬರೋಕ್ಕೆ ಈಸಿ ಆಗುತ್ತೆ ಹೇಳ್ತಾ ಇದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಬೆಂಗಳೂರು ಹೋಟ್ಲಲ್ಲೂ ಅಷ್ಟೇ ಲೊಕೇಶನ್ ಹಾಕಿರ್ತೀನಿ. ಬೆಂಗಳೂರಿಂದ ಬರಬೇಕಾದ್ರೆ ರಾಮನಗರ ನಮ್ಮ ಹೋಟ್ಲಿಗೆ ಬೆಂಗಳೂರು ರೋಡಲ್ಲಿ 8 ಕಿಲೋಮೀಟ್ರು ರಾಮನಗರ ಅರೋಮಾರ್ಕ್ ತೋರಿಸಿರ್ತಾರೆ. ಅಲ್ಲಿಗೆ ಬಂದರೆ ಈಸಿ ಆಗುತ್ತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಣ್ಣೆ ಲೈಟಾಗಿ ಕಾದಿದೆ. ಜಾಸ್ತಿ ಎಣ್ಣೆ ಕಾದರೆ ಮೇಲ್ಗಡೆ ಸುಟ್ಟೋಗುತ್ತೆ, ಒಳಗಡೆ ಬಾಯ್ಲಾಗಲ್ಲ. ಹಾಗಾಗಿ ಲೈಟಾಗಿ ಕಾಯಿಸ್ಕೊಂಡು ಎಣ್ಣೆಗೆ ಬಿಟ್ಕೊತಾ ಇದ್ದೀನಿ. ಹಲಸಿನಕಾಯಿ. ಸ್ನೇಹಿತರೆ, ಬಾಯ್ಲಾಗಿದೆ. ಹೇಗಪ್ಪ ಬಾಯ್ಲಾಗಿದೆ ಅಂತ ಕಂಡುಹಿಡಿಯೋದು ನೋಡಿ. ಎಲ್ಲ ಮೇಲೆ ಬಂತು, ತೇಲ್ತಾ ಇದೆ. ತೇಲಿದ್ರೆ ಬಾಯ್ಲಾಗಿದೆ ಅಂತ ಅರ್ಥ. ಸೌಂಡ್ ನೋಡಿ, ಗೋಲಿ ಗೋಲಿ ಸೌಂಡು. ಕೆಂಪು ಗೋಲಿಗಳು ರೆಡಿ ಆಯ್ತು. ಎರಡನೇ ಒಬ್ಬ ಬಿಟ್ಕೋತಾ ಇದ್ದೀವಿ. ರೆಡಿ ಕೆಂಪು ಗೋಲಿ. ಸ್ನೇಹಿತರೆ, ರೆಸಿಪಿ ರೆಡಿಯಾಗಿದೆ. ಈಗ ಅಕ್ಕಪಕ್ಕ ತೋಟದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಕರೆದ್ಬಿಟ್ಟು ಅವ್ರು ಕೊಟ್ಬಿಟ್ಟು ನಾವು ಎಂಜಾಯ್ ಮಾಡ್ಕೊಂಡು ತಿನ್ನೋಣ. ಪುಟ ಕೂಗಪ್ಪ, ಅಕ್ಕಪಕ್ಕ ತೋಟದಲ್ಲಿ ಕೆಲಸ ಮಾಡ್ತಾ ಇರೋರ್ನ. ಹೇಗಿದೆ ಎಲೆ?
ಹಿಂದೆ ಕಾಲದಲ್ಲೆಲ್ಲ ಹಿಂಗೇನೇ ತಿಂತಾ ಇದ್ದದ್ದು, ಹಿಂಗೆ ಮಾಡ್ತಾ ಇದ್ದದ್ದು. ಇವೆಲ್ಲ ಫ್ಯಾಷನ್ ಬಂದ್ಬಿಟ್ಟಿದೆ ಈಗ. ಇದೇ ನ್ಯಾಚುರಲ್. ಎಷ್ಟು ಜನ ಇದ್ದೀರಾ? 3 ಜನ ಇದ್ದೀರಾ? ನೋಡಿ ಟೇಸ್ಟ್ ಆಗಿದೆ. ಸೇಮ್ ಹೆಂಗೆ ಹೆಂಗೆ ತಿಂದು ನೋಡಿ ಹೆಂಗಿದೆ. ಚಿಕನ್ ಟೈಪ್ ಇದೆ, ಸಗದಾಗಿದೆ. ತಗೋ ರಮಣ ತಿನ್ನೋ. ಸ್ನೇಹಿತರೆ, ಈ ದಿನ ನಾನು ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಹಸಲಕಾಯಲ್ಲಿ ಕೆಂಪು ಗೋಲಿ ಥರ ಹಲಸಿನ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ದೀನಿ. ರುಚಿ ಹೇಗಿರುತ್ತೆ ನೋಡ್ತೀನಿ, ನಿಮಗೂ ತಿಳಿಸ್ತೀನಿ. ನೀವು ಬರಬೇಕು, ಮಾಡಿಸ್ಕೊಂಡು ತಿನ್ನಬೇಕು. ಅದ್ರ ಜೊತೆಗೆ ಹುಳಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿರುವಂಥ ಈರುಳ್ಳಿ, ಇನ್ನು ಸ್ವಲ್ಪ ನಿಂಬೆಹಣ್ಣು, ಸೂಪರು. ಸೇಮ್ ಫೀಲು ನಾನ್ ವೆಜ್ ಥರ ಬರ್ತದೆ. ಸೊ ನಾನ್ ವೆಜ್ ಅಲ್ಲ, ವೆಜ್ಜು. ಸಖತ್ತಾಗಿದೆ. ಜಂಬು ಕೇಳೋದಲ್ಲ, ತುಂಬಾ ಚೆನ್ನಾಗಿದೆ. ನಾನ್ ವೆಜ್ ತಿಂದೇ ಇರೋರಿಗೆ ಇದು ಕೊಟ್ಟರೆ ನಾನ್ ವೆಜ್ಜೇ ಅನ್ಕೊಬಿಡ್ತಾರೆ. ಆಗಿದೆ. ನೋಡಿದ್ರಲ್ಲ ಹಲಸಿನಕಾಯಿ ಬೆಳ್ಳುಳ್ಳಿ ಕಬಾಬ್ ಹೇಗಿತ್ತು ಅಂತ. ತುಂಬ ರುಚಿಯಾಗಿತ್ತು, ಅದ್ಭುತವಾಗಿತ್ತು. ಹಾಗಾಗಿ ಇಂಥ ವೀಡಿಯೋಗಳನ್ನ ಇನ್ನೂ ಜಾಸ್ತಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಇನ್ನು ಮುಂದೆ. ಹಾಗಾಗಿ ನಮ್ಮ ವೀಡಿಯೋಗಳನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಇನ್ಸ್ಟಾಗ್ರಾಮ್ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.